ನಿಲುವಿನಲ್ಲಿ ಹತ್ತಾರು ಸಮಾಜಮುಖಿ ಮತ್ತು ಇದರ ಜೊತೆಯಾಗಿ ಆತ 5 ವರ್ಷ ಕಾಲ ಕಳೀತಾನವು. ಆ ಕಾಲ ಕಳೆದ ಸಂದರ್ಭದಲ್ಲಿ ಚಂದಪ್ಪ ಹರಿಜನ್ ಏನು ಮಾಡ್ತಾನಪ್ಪ ಅಂತಂದ್ರೆ ಅವರ ಬ್ಯಾಕ್ಬೋನ್ ಇದ್ದಂಥವ್ರು ಕೇಸಪ್ಪ, ಶಿವಾಜಿ ಇವರೆಲ್ಲ ಹೋದ ನಂತರ ಒಂಟಿ ಆಗ್ಬಿಡ್ತಾನೆ ಯಾರು ಚಂದಪ್ಪ ಹರಿಜನ್. ಆವಾಗ ಬಾಗಪ್ಪನೂ ಇರ್ತಾನೆ ಇವ್ರ ಜೊತೆ. ಯಾಕಂದರೆ ಬಾಗಪ್ಪ 1998ರಲ್ಲಿ ಸಿಂದಗಿ ತಾಲೂಕಿನ ಈಗಿನ ಬ್ಯಾಡಗ್ಯಾಳ ಗ್ರಾಮದ ವ್ಯಕ್ತಿ ಬಾಗಪ್ಪ ಹರಿಜನ್. ಅಲ್ಲಿ ಒಂದು ಕುಟುಂಬದ ಜೊತೆ ಆಸಿಂಗಾಳ ಫ್ಯಾಮಿಲಿ ಅಂತ ಒಂದು ವ್ಯಕ್ತಿ ಜೊತೆ ಇವರು ಯಾವುದೇ ಕಾರಣದಿಂದ ಒಂದು ವೈಮನಸ್ಯದಿಂದ ಅಲ್ಲಿ ಅವ್ರನ್ನ ಗುಂಡು ಹಾಕ್ತಾರೆ. ಅವಾಗ ಯಾರು ಬಾಗಪ್ಪ ಹರಿಜನ್. ಅವಾಗ ಏನು ಮಾಡ್ತಾರೆ, ಆದ ನಂತರ ಏನು ಮಾಡ್ತಾರೆ, ಆಟೋಮೆಟಿಕ್ ಇವರು ಏನು ಮಾಡ್ತಾರೆ, ಇಲ್ಲಿ ಎಲ್ಲ ಏನಾಗಿರ್ತಲ್ಲ ಚಂದಪ್ಪ ಒಬ್ಬ ಉಳಿದಿರ್ತಾನಲ್ಲ, ಅವಾಗ ಚಂದಪ್ಪನೂ ಒಬ್ಬಾಗಿರ್ತಾನೆ. ಮತ್ತು ಇವ ಬಾಗಪ್ಪ ಆದ ನಂತರ ಏನು ಮಾಡ್ತಾನೆ, ಅವಾಗ ಬ್ಯಾಡಿಗಳದಿಂದ ಏನು ಮಾಡ್ತಾನೆ, ಅವನಿಗೆ ಹೊಳೆದಿದ್ದೆ ಚಂದಪ್ಪನ ಸಂಘಟನೆ ಹೋಗ್ಬೇಕಂತೇಳಿ ಹೋಗಿರ್ತಾನೆ. ಅವಾಗ ಚಂದಪ್ಪನ ಸಂಘಟನೆ ಕೊಡ್ತಾನೆ. ಯಾವಾಗ 1998ರಾಗ. ಆದ ನಂತರ ಏನು ಮಾಡ್ತಾರೆ, ಆಟೋಮೆಟಿಕ ಚಂದಪ್ಪ ಮತ್ತು ಬಾಗಪ್ಪ ಸೇರಿ ಏನು ಮಾಡ್ತಾರೆ, ಅವಾಗ ತಮ್ಮದೇ ಆದಂಥ ಒಂದು ಏನು ಮಾಡ್ತಾರೆ, ಪ್ರತಿಯೊಂದೆಲ್ಲ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಇಂಥ ಮಾಡ್ಕೊತ ಹೋಗ್ಬಿಡ್ತಾರೆ ಅವ್ರಿಗೆ. ಆಟೋಮೆಟಿಕ್ ಮಾಡ್ಕೊಂಡು ನಡೆದಾಗಿದ್ದು ಏನು ನಡೀತದಪ್ಪ ಅಂತಂದ್ರೆ ಅವಾಗ ಯಾವುದೋ ಒಂದು ಐತಿಕರ ಘಟನೆ ಆಗಂಗಿಲ್ಲ. ಅವಾಗ ಯಾರು ಇವ್ರ ನಿಧನ ಆದ ನಂತರ ಚಂದಪ್ಪ ಅಲಿ ಬಾಗಪ್ಪ ಅಲಿ 98ರಿಂದ ಯಾವುದೋ ಒಂದು ಏನೂ ಆಗಿಲ್ಲ. ಅವಾಗ ನಂತರ ಏನು ಮಾಡ್ತದೆ ಆಟೋಮೆಟಿಕಪ್ಪ ಅಂದ್ರೆ ಅವಾಗ ಮೈತುಂಬ ಇವ್ರ ಮ್ಯಾಗ ಕೇಸಿದ್ದು, ಯಾರ ಮ್ಯಾಗ, ಚಂದಪ್ಪ ಹರಿಜನ್ ಮೇಲೆ. ಅವಾಗ ಏನು ಮಾಡ್ತಾರೆ ಇವರು, ಇಲ್ಲಿ ಇವರೆಲ್ಲ ಹೋದ ನಂತರ ಇಲ್ಲಿ ಸೇಫ್ ಇಲ್ಲತ್ತೆ ಏನು ಮಾಡ್ತಾನೆ, ಗುಲ್ಬರ್ಗ ಜಾಸ್ತಿ ಮಾಡ್ತಾನೆ ಯಾರು, ಚಂದಪ್ಪ ಹರಿಜನ್. ಅವಾಗ ಗುಲ್ಬರ್ಗ ಇರೋದು. ಅವಾಗ ಏನು ಮಾಡ್ತಾರೆ, ಗುಲ್ಬರ್ಗ ಇರೋದಾಗ ಅಂದ್ರೆ ಪೊಲೀಸರದ್ದು ಅವಾಗ ಭಾಳ ಒತ್ತಡ ಆಗ್ಬಿಡ್ತದೆ. ಯಾಕಂದ್ರೆ ಕೇಸ್ಗಳಿದ್ದವಲ್ಲ, ಪೊಲೀಸರಿಗೆ ಅವಾಗ ಹಿಡಿಬೇಕನ್ನೋದು ಇವರಿಗೆ. ಅವ್ರನ್ನ ಹಿಡಿದ್ರೆ ಇದು ಆಗಂಗಿಲ್ಲತ್ತ ಅವರು ಎಸ್ಕೇಪ್ ಆಗಿ ಅವರು ನಾನಾ ಇದು ಮಾಡ್ಕೊಂಡು ವೇಷ ಇದು ಮಾಡಿಕೊಂಡು ಅಥವಾ ಇದು ಮಾಡಿಕೊಂಡು ಪೊಲೀಸರಿಗೆ ಚಳ್ಳೆ ಅನಿಸ್ಕೊತ ಎಷ್ಟೋ ಸಲ ರೇಡ್ ಮಾಡಿದ್ರೆ ಚಂದಪ್ಪಂದು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಒಬ್ಬರು ಆಲ್ಮೇಲ್ದೊಳಗೆ ಈಟೇರತ್ತಿದ್ರು ಅವಾಗ ಆಲ್ಮೇಲ್ದಾಗ. ಆವಾಗ ಚಂದಪ್ಪ ಆಲ್ಮೇಲ್ಗೆ ಒಂದು ಯಾವ್ದಾರ ಒಬ್ಬರು ಮನ್ಯಾಗ ಬಂದಾನಂತೇಳಿ ಒಂದು ಮಾಹಿತಿ ಸಿಗ್ತದೆ ಅವರಿಗೆ. ಅವನು ಹಿಡಿಬೇಕಂತೇಳಿ ಇಡೀ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾರೆ, 10 ಜನ ಸೇರಿ ಅವ್ರು ಹಿಡ್ಯಾಕೆ ಚಾಲು ಮಾಡ್ತಾರೆ. ಅವಾಗ ಮನೆಗೆ ಮುಂದೆ ರೇಡ್ ಹಾಕಿ ಹಿಡಿಬೇಕಪ್ಪ ಅಂದ್ರೆ ಬರೇ ಹಿಂದಿಂದ ಓಡ್ತಿದ್ದವ, ಎರಡೂ ಕೈ ಒಳಗೆ ರಿವಾಲ್ವರ್ ಹಿಡಿದು ಹಿಂದೆ ಓಡ್ತಿದ್ದ ಚಂದಪ್ಪವ. ಅಷ್ಟು ಪ್ರಬಲವಾಗಿದ್ದವ. ಹೆಂಗಪ್ಪ ಅಂದ್ರೆ ಚಂದಪ್ಪ ಅಷ್ಟು ಜನ ಪೊಲೀಸರು ಅಷ್ಟೆಲ್ಲ ಮಾಡಿದ್ರೆ ಇನ್ಸ್ಪೆಕ್ಟರ್ ಅವಾಗ ಈಟೇರ್ ಅಂತೇಳಿ ಅವನು ದೊಡ್ಡ ಹೆಸರು ಮಾಡಿದವರು. ಅವ್ರನ್ನ ಫೈರಿಂಗ್ ಮಾಡ್ತಾರೆ, ಇವ ಫೈರಿಂಗ್ ಮಾಡ್ತಾನೆ, ಬೆದ್ರ ಅವ್ರು ಮುಂದೆ ಮಾಡಿದ್ರೆ ಇವ ಹಿನ್ನೆಲೆಯಾಗಿ ಫೈರಿಂಗ್ ಮಾಡ್ಕೊತ ಓಡ್ತಾನೆ. ಇವ ಅಲ್ಲಿ ಯಾವುದೋ ಅವ್ರು ಪೊಲೀಸರು ಸಿಗ್ಲಾರ್ದಂಗೆ ಎಸ್ಕೇಪ್ ಆಗ್ಬಿಡ್ತಾನೆ ಅಲ್ಲಿ. ಅವಾಗ ಇನ್ನೊಂದು ಚಂದಪ್ಪಂದು ವೈಶಿಷ್ಟ್ಯ ಏನಪ್ಪ ಅಂದ್ರೆ ಯಾವುದೂ ಚಟ ಇದ್ದಿಲ್ಲ ಅವನಿಗೆ. ನೀವು ನಂಬಲಕ್ಕಿಲ್ಲ, ಆಗಿನ ಕಾಲದಾಗ ಅವನು ಚಹಾ ಕುಡಿತಿಲ್ಲ. ಅವಾಗ ಪಾರ್ಲೆ ಬಿಸ್ಕಿಟ ಮತ್ತು ತುಪ್ಪ, ಅದು ಆಕಳು ತುಪ್ಪ, ಆ ಗ್ಲಾಸ್ನಾಗ ಪಾರ್ಲೆ ಬಿಸ್ಕಿಟ ಮತ್ತು ಆ ತುಪ್ಪದಾಗ ಎದ್ಕೊಳ್ತೀವಿ ನಾವು. ಅದೇ ರೀತಿ ಹೆಂಗೆ ಎಷ್ಟು ಚಾಣಾಕ್ಷಿದ್ನಪ್ಪ ಅಂತಂದ್ರವ, ಒಂದು ದಿವಸ ಒಂದು ಒತ್ತಾಟ ಕಡೆ ಇರ್ತಿಲ್ಲವ. ಮನೆಯೊಳಗೆ ಮನ್ಕೊಳ್ಳೋದು ಅಲ್ಲಿ ಎಲ್ಲಿ ಹಿಂಗೆ ಊಟಕ್ಕೆ ಕೂತ್ನಂದ್ರೆ ಎಷ್ಟು ಅವನಿಗೆ ಇದು ಇತ್ತಪ್ಪ ಅಂದ್ರೆ, ಯಾರೆಲ್ಲಿ ಕೂತ್ರಂದ್ರೆ ಪಟ್ನೆಯಲ್ಲಿ ಕೂತವ್ರೊಳಗೆ ಅಪ್ಪಿ 1-2 ರೊಟ್ಟಿ ತೊಂಬತ್ತು ಹೇಳವ. ಅಂದ್ರೆ ಪೂರ್ವ ನಿಯೋಜಿತ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ ಅಂದ್ರೆ ಅವ್ರು ಅಡ್ವಾನ್ಸ್ ಏನ್ರ ಮಾಡ್ತಾರೆ ಅಂತೇಳಿ ಅಲ್ಲಿ ಎಲ್ಲ ಕೂತಾಗ ಏನು ಮಾಡವ, ಅಲ್ಲಿ ತೋಟದಾಗ ಎಲ್ಲರೂ ಬಂದಾಗ ಹಳ್ಳ್ಯಾಗ ಅದು ಏನು ಮಾಡ್ತಿದ್ದಂತಪ್ಪ ಅಂದ್ರೆ ಅಲ್ಲಿ 100 ಮಂದಿ ಇದ್ರಂದ್ರೆ ಸಡನ್ಲಿ ಹೇಳ್ಬೇಡವ, ಅಪ್ಪಿ 4 ರೊಟ್ಟಿ ತೊಂಬರಪ್ಪ ಅಂತ ಹೇಳವ. ಅಂದ್ರೆ ಅಷ್ಟು ಪ್ರಾಂಪ್ಟ್ ಇದ್ದವ ಈ ವಿಷಯದೊಳಗವ. ಅಲ್ಲಿಂದ ಸಾಕ್ಸ ಬೂಟ್ ಅಂದ್ರೆ ಅವ ಇಲ್ಲಾರ್ದು ರಾತ್ರಿ ಆಗಲಿ ಕುಡಿಯಾಕೊಳ್ಳವ. ಅಲ್ಲಿಂದ ಅವ್ರು ಹುಚ್ಚು ಏನಪ್ಪ ಅಂತಂದ್ರೆ ಆಗಿನ ಕಾಲದೊಳಗೆ ಈ ಚಂದಪ್ಪಗಾಲಿ ಇವ್ರಿಗೆಲ್ಲ ಏನೇ ದುಡ್ಡು ಇತ್ತಂದ್ರೆ ಅವ್ರು ಬರೇ ವೆಪನ್ಸ್ ತರಿಸೋದು, 5 ತರಿಸೋದು, ಅವ್ರನ್ನ ಮಾಲಿಸ್ ಇದು ಮಾಡೋದು, ಅವ್ರನ್ನ ಸ್ವಚ್ಛ ಮಾಡೋದು. ಒಟ್ಟು ಅದರೊಳಗೆ ಅವರು ಅದೊಂದು ಜಿನ್ ಪ್ಯಾಂಟ, ಟೀ ಶರ್ಟ, 4 ಮಂದಿನೂ ಒಳ್ಳೇದು ಮಾಡಬೇಕು. ಯಾರು ಅನ್ಯಾಯಕ್ಕೊಳಗೆ ಬಂದವರು ಅವ್ರು ಕೂಡ ಸಪೋರ್ಟಾಗಿ ಮಾಡೋದು. ಈಗೆಲ್ಲ 100 ಜನ ಬರೋರು ಅನ್ಯಾಯಕ್ಕೊಳಗಾದವರು ಅವ್ರ ಬೆನ್ನಿಗಾಗಿ ನಿಂತು ಅವ್ರು ಕೆಲಸ ಮಾಡ್ತಾರೆ.